ಹಾಯ್ ನಮಸ್ತೆ, ವೆರಿ ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ಬೆಳಗಿನ ಜಾವ 4 ಗಂಟೆಗೆ ಬ್ಲಾಗ್ ಮಾಡ್ತಿದ್ದೀನಿ. ಇವತ್ತು ಹೋಳಿಗೆ ಇರೋದ್ರಿಂದ ಬೇಗನೆ ಎದ್ದಿದ್ದೀನಿ. ಫಸ್ಟ್ ಪೂಜೆ ಮಾಡಿ ಮುಗಿಸ್ಬಿಡೋಣ, ಆಮೇಲೆ ಅಡುಗೆ ಆರಂಭಿಸ್ಕೊಳೋಣ ಅಂತೇಳಿ ನೆನ್ನೆ ಪೂಜೆಗೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ. ನಮ್ಮ ಮನೆಗೆ ಸಪ್ರೇಟು ದೇವ್ರ ಮನೆ ಅಂತ ಏನೂ ಇಲ್ಲ, ಅಡುಗೆ ರೂಮಲ್ಲೇ ಚಿಕ್ಕದಾಗಿ ಫೋಟೋ ಇಟ್ಕೊಂಡಿದ್ವಿ. ಮಾಡಿ ಮುಗಿಸ್ಬಿಡೋಣ ಅಂತ ಮಾಡ್ತಾಯಿದ್ದೆ. ಬೇಳೆಗೆ ಹಾಕ್ಕೊಳ್ಳೋಣ, ಪೂಜೆ ಮುಗಿಸ್ಕೊಂಡು ನಂತರ ಬೇಳೆ ಹಾಕ್ಕೊಳ್ಳೋಣ. ಟೈಮ್ ಆಗುತ್ತೆ, ಆಲ್ರೆಡಿ 4:15 ಆಗೋಗ್ಬಿಟ್ಟಿತ್ತು. ಮತ್ತು ಮಕ್ಕಳು ಎದ್ಬಿಡ್ತಾರೆ ಅಂತ ಬೇಳೆಗೆ ಹಾಕ್ಕೊಳ್ಳೋಣ ಅಂತೇಳಿ ಬೇಳೆ ತೊಗೊಂಡೆ. ಬೇಳೆ ನಮಗೆ ಆದರೆ ಸಾಕು, ಒಂದು ಲೋಟ. ನಾನು, ನಮ್ಮ ಹಸ್ಬೆಂಡ್ ಮತ್ತು ಇಬ್ಬರು ಮಕ್ಕಳು ಇರೋದ್ರಿಂದ ನಮಗೆ ತುಂಬ ಆಗುತ್ತೆ, ಜಾಸ್ತಿ ಹಾಕೋಲ್ಲ. ಪೂಜೆಗೆ ಎಷ್ಟು ಬೇಕು ಹಾಕ್ಕೊಂಡು ನಮ್ಮ ಮನೆಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊತೀವಿ. ಬೇಳೆ ನಾನು ಮುಂಚೆನೇ ಕ್ಲೀನ್ ಮಾಡಿ ಇಟ್ಕೊಂಡಿರಲ್ಲ, ಹಾಕ್ತಾನೆ ಕ್ಲೀನ್ ಮಾಡಿ ಹಾಕ್ಕೊತೀನಿ. ಆಲ್ರೆಡಿ ಇಟ್ಟು ನಾನು ಬೇಳೆ ಹಾಕಿ ಅದಕ್ಕೆ 4 ಗ್ಲಾಸ್ ನೀರು ಹಾಕಿದ್ದೀನಿ. ಅಷ್ಟು ಕುದಿಯೋದ್ರೊಳಗಡೆ ಕಾಳು ನೈಟು ಮರೆತುಬಿಟ್ಟೆ. ಈಗಾದರೂ ಹೀಗೆ ತಕ್ಷಣ ಈಗ ಕುದಿಯೋಕ್ಕೆ ತುಂಬ ಟೈಮ್ ಆಗುತ್ತೆ. ಹಾಗೆ ನಾನೇನು ಮಾಡ್ತೀನಿ ಅಂದರೆ ಬಿಸಿನೀರನ್ನ ಚೆನ್ನಾಗಿ ಕಾಸ್ಕೊಂಡು ಒಣಕಾಳನ್ನ ಹಾಕ್ಕೊತೀನಿ. ಅಷ್ಟಾದರೆ 1 ಅವರ್ ಅದರಲ್ಲೇ ಆಲ್ರೆಡಿ ರೆಡಿ ಆಗೋಗ್ಬಿಡುತ್ತೆ ಕಾಳು. ಅದನ್ನು ಮರೆತು ಪಲ್ಯಕ್ಕೆ ಬೇಕಿತ್ತಾಗಲ್ವ. ಸೊ ಇದು ನಾನು ಯೂಟ್ಯೂಬಲ್ಲಿ ನೋಡಿದ್ದೆ, ಅದರಿಂದ ಈ ಸರಿ ನಾನು ಟ್ರೈ ಮಾಡ್ತಿದ್ದೀನಿ. ಚೆನ್ನಾಗಾಗುತ್ತೆ ನೋಡಿ. ಬಿಸಿನೀರು ಚೆನ್ನಾಗಿ ಕುದಿಯೋ ಬಿಸಿನೀರು ಹಾಕಿ 1 ಅವರ್ ಇಲ್ಲ ಒಂದು ಹಾಫ್ ಆನ್ ಅವರು. ಬೆಲ್ಲನ 1 ಕಪ್ ಅಳತೆ ಅಷ್ಟೇ ತೊಗೊಂಡಿದ್ದೀನಿ. ಬೇಳೆ ಎಷ್ಟು ತೊಗೊಂಡಿದ್ದೀನೋ ಬೆಲ್ಲನೂ ಅಷ್ಟೇ 1 ಕಪ್ ಅಳತೆಲ್ಲೇ ತೊಗೊಂಡಿದ್ದೀನಿ. ಅದಕ್ಕೆ ಒಂದು ಅರ್ಧ ಟೀ ಕುಡಿಯೋ ಗ್ಲಾಸಲ್ಲಿ ಸ್ವಲ್ಪ ನೀರು ಹಾಕಿದರೂ ನಡೆಯುತ್ತೆ. ಹೋಳಿಗೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಆಲ್ರೆಡಿ. ಅಂದರೆ ಅದನ್ನು ಶೂಟ್ ಮಾಡೋಕ್ಕಾಗಿಲ್ಲ, ಬಟ್ ಮಾಡಿರೋದನ್ನ ಶೂಟ್ ಮಾಡ್ತಿದ್ದೀನಿ. ಯಾಕಂದರೆ ಟೈಮು ನನ್ನ ಹತ್ರ ಇರಲಿಲ್ಲ, ಕಮ್ಮಿ, ಪಾಪು ಎದ್ಬಿಡ್ತಾರೆ ಅಂತ ಭಯ. ಕೆಲವ್ರ ಮನೇಲಿ ಹೋಳಿಗೆ ಸಾರು ತಿನ್ನಲ್ಲ, ಅದರಿಂದ ನಾನು ಸ್ವಲ್ಪ ಹಿಂಗೆ ಮಾಡ್ತೀನಿ, ಸ್ವಲ್ಪ ಗಟ್ಟಿ ಥರ ಪಲ್ಯ ಮಾಡಿದ್ದೀನಿ ನೋಡಿ. ಆಲ್ರೆಡಿ ದೇವಸ್ಥಾನಕ್ಕೆ ಏನೇನು ಬೇಕೋ ಮರದಲ್ಲಿ ನಮ್ಮ ಕಡೆ ಮರದಲ್ಲಿ ಕೊಡ್ತಾರೆ, ಅದ್ರ ಮೇಲೆ ಒಂದು ಮೇಲೆ ಹಾಕ್ಕೊಂಡಿದ್ದೀನಿ. ನಾನು ಪಾಪು ಎಲ್ಲ ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಅಮ್ಮಂದು ವಿಗ್ರಹ ಹೋಗ್ತಿದೆ ನೋಡಿ. ಅಮ್ಮ 6 ಗಂಟೆ ಟೈಮ್ ಆಯ್ತಲ್ವ, ಸೊ ಅಮ್ಮನ ಮೆರವಣಿಗೆ ಹೋಗ್ತಿದೆ. ಪ್ಲೀಸ್ ನನ್ನ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಈ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್.